ವಿಶೇಷ ಚೇತನರ ಮಾಸಾಶನ ಹೆಚ್ಚಿಸುವಂತೆ ಆಗ್ರಹ. ತಾಲೂಕು ಕಚೇರಿ ಮುಂದೆ ಪ್ರತಿಭಟಿಸಿ ಆಕ್ರೋಶ. ವಿಶೇಷ ಚೇತನರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮಧುಗಿರಿ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ವಿಕಲ ಚೇತನರ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ವಿಶೇಷ ಚೇತನರಿಗೆ ಮಾಸಾಶನವನ್ನ ಹೆಚ್ಚಿಸುವ ಕುರಿತು ಬಸ್ ಪಾಸ್ ವ್ಯವಸ್ಥೆ ಸೇರಿ ಹಲವು ಬೇಡಿಕೆಗಳನ್ನು ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಮುಂದಿನ ತಿಂಗಳು ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಲಿದ್ದು, ಬಜೆಟ್ನಲ್ಲಿ ವಿಕಲಚೇತನರ ಮಾಸಾಶನವನ್ನ ಹೆಚ್ಚಳ ಮಾಡಲೇಬೇಕೆಂದು ಪ್ರತಿಭಟನೆ ಮೂಲಕ ಒತ್ತಾಯ ಮಾಡಿದರು. ಈ ವೇಳೆ ಮಾತನಾಡಿದ ವಿಕಲಚೇತನರ ತಾಲೂಕು ಒಕ್ಕೂಟದ ಅಧ್ಯಕ್ಷ ಹನುಮಂತರಾಯ, ವಿಶೇಷ ಚೇತನರಿಗೆ 1500 ಮಾಸಾಶನ ಬರ್ತಾ ಇದ್ದು, ಆ ದುಡ್ಡಲ್ಲಿ ಜೀವನ ನಿರ್ವಹಣೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ನಮಗೆ ಮಾಸಾಶನವನ್ನ 3000ಕ್ಕೆ ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು. ಅಲ್ಲದೆ ವಿಶೇಷ ಚೇತನರಿಗೆ ನಿವೇಶನ ಕೊಡಿಸುವ ಕುರಿತು ಹಾಗೂ ಗ್ಯಾರಂಟಿ ಯೋಜನೆಯಡಿ ರಿಯಾಯಿತಿ ಬಸ್ ಪಾಸ್ ವಿತರಣೆ ಮಾಡಬೇಕೆಂದು ಒತ್ತಾಯಿಸಿದರು. ತಾಲೂಕಿನ ಪಂಡಿತ್ ಪುಟ್ಟರಾಜ ತಾಲೂಕು ಅಂಗವಿಕಲರ ಒಕ್ಕೂಟದ ವತಿಯಿಂದ ಇವತ್ತು ನಮ್ಮ ನೋವುಗಳು, ನಮ್ಮ ಬೇಡಿಕೆಗಳನ್ನ ನಮ್ಮ ಉಪವಿಭಾಗಾಧಿಕಾರಿಗಳ ಮುಂದೆ ಈ ಬೇಡಿಕೆಗಳನ್ನ ನಾವು ನೊಂದು ಈ ಬೇಡಿಕೆಗಳ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಬೇಕಂತ ಅಂದ್ಬಿಟ್ಟು ನಮ್ಮ ಒಕ್ಕೂಟದ ಕಡೆಯಿಂದ ನಾವು ಅಂಗವಿಕಲರೆಲ್ಲ ಬಂದಿದ್ದೀವಿ. ಸ್ವಾಮಿ, ದಯವಿಟ್ಟು ಇವತ್ತು ನಮ್ಗಾಗಿರ್ತಕ್ಕಂಥ ನೋವುಗಳು ಇಲ್ಲಿವರೆಗೂ ಯಾವುದೇ ಬಡ್ಜೆಟ್ನಲ್ಲೂ ಸಹ ನಮ್ಮ ವೈಯಕ್ತಿಕ ಜೀವನಕ್ಕಾಗಿ ಸ್ವಯಂ ಉದ್ಯೋಗಗಳಾಗಲಿ ಮತ್ತು ನಮಗೆ ಯಾವುದೇ ರೀತಿಯ ನಿವೇಶನಗಳು ಮತ್ತು ಮನೆಗಳಾಗಲಿ, ಯಾವುದೇ ರೀತಿಯ ನಮಗೆ ಬಸ್ ಪಾಸಿನ ವ್ಯವಸ್ಥೆ ಆಗಲಿ ಇವತ್ತು ತುಂಬ ದುರ್ಬಲಗೊಂಡು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.